Hi guys, welcome to Yunus Creations of YouTube channel. Guys, ನಾನು ಸಾಗರ್ ಇತ್ಸಲ್ಗೌಡ. Guys, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ತುಂಬಾ ಜನಕ್ಕೆ ಮೊಬೈಲ್ ನಲ್ಲಿ ಕನ್ನಡ ಟೈಪಿಂಗ್ ಮಾಡೋದಕ್ಕೆ ಬರಲ್ಲ. ಕನ್ನಡ ಟೈಪಿಂಗ್ ಮಾಡೋದಕ್ಕೆ ಹೋದ್ರೆ ಒತ್ತಕ್ಷರಗಳನ್ನ ಕೊಡೋದಕ್ಕೆ ಬರೋದಿಲ್ಲ. ಬರೆಯೋದಕ್ಕೆ ಬರುತ್ತೆ, ಬರೆಯೋ ಟೈಮ್ ನಲ್ಲಿ ಒತ್ತಕ್ಷರಗಳನ್ನ ಕೊಡೋದಕ್ಕೆ ಬರುತ್ತೆ. ಬಟ್ ಟೈಪ್ ಮಾಡೋ ಟೈಮ್ ನಲ್ಲಿ ಯಾವ ರೀತಿ ಒತ್ತಕ್ಷರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ಇದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾದ ಆ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ನೀವೇನ್ ಮಾಡಬಹುದು ಒತ್ತಕ್ಷರಗಳನ್ನ ಕೊಡಬಹುದು. ಮತ್ತೆ ಕನ್ನಡ ಟೈಪಿಂಗ್ನ ಮಾಡಬಹುದು. ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಅಪ್ಲಿಕೇಶನ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಆ್ಯಪ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ನಿಮ್ಮೊಂದು ಗೂಗಲ್ ಕ್ರೋಮ್ ಈ ರೀತಿ ಓಪನ್ ಆಗುತ್ತೆ. nescreation7.com ಅಂತ ಫಸ್ಟಲ್ಲೇ ವೆಬ್ಸೈಟ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆಗಿದ್ದಂಥ ಸ್ಟಾರ್ಟಿಂಗಲ್ಲೇ ಔ ಟು ಟೈಪ್ ಒತ್ತಕ್ಷರ ಇನ್ ಕನ್ನಡ ಅಂತ ಸ್ಟಾರ್ಟಿಂಗಲ್ಲೇ ಸಿಕ್ತು ಅಂದರೆ ಆ ಒಂದು ಪೋಸ್ಟರ್ ಮೇಲೆ ಟ್ಯಾಪ್ ಮಾಡಿ. ಸಿಕ್ಕಿಲ್ಲ ಅಂದರೆ ಸ್ಕ್ರಾಲ್ ಮಾಡಿ ಬಾಟಮ್ವರೆಗೂ ಕೂಡ. ಅಲ್ಲೂ ಕೂಡ ಸಿಕ್ಕಿಲ್ಲ ಅಂದರೆ ತುಂಬಾ ಸಿಂಪಲ್ಲು. ಈ ಒಂದು ವಿಡಿಯೋ ಯಾವ ದಿನ ಪಬ್ಲಿಷ್ ಮಾಡಿದ್ದೀನಿ, November 4 NOV4 ನನ್ನ ಈ ಒಂದು ವಿಡಿಯೋನ ಪಬ್ಲಿಷ್ ಮಾಡಿರುವಂಥದ್ದು. ನೀವೇನು ಮಾಡಬೇಕಾಗತ್ತೆ ಅಂದರೆ ರೈಟ್ ಸೈಡ್ ಸರ್ಚ್ ಆಪ್ಷನ್ ಇರುತ್ತಲ್ಲ, ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು NOV4 ಅಂತ ಟೈಪ್ ಮಾಡಿದ್ರೆ ಸಾಕು. ಇದು ಎಷ್ಟು ವರ್ಷದ ಹಳೆ ಪೋಸ್ಟರ್ ಆಗಿದ್ರು ಕೂಡ ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. NOV4 ಅಂತ ಟೈಪ್ ಮಾಡಿಬಿಟ್ಟು ಬಾಟಮಲ್ಲಿ ಸರ್ಚ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಏನಾಗುತ್ತೆ ಅಂದರೆ ಈ ಒಂದು ಪೋಸ್ಟರ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂತ ಅಂದರೆ ಈ ಒಂದು ಟೈಟಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಒಂದು ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ತಮ್ಮಲ್ಲಿ ತೋರಿಸುತ್ತೆ. ಕಂಪ್ಲೀಟ್ ಫೈನಲಿಗೆ ಸ್ಕ್ರಾಲ್ ಮಾಡಿದ್ರಿ ಅಂದರೆ ಡೌನ್ಲೋಡ್ ಫ್ರಮ್ ಪ್ಲೇಸ್ಟೋರ್ ಅಂತ ಇರುತ್ತೆ. ಡೌನ್ಲೋಡ್ ಫ್ರಮ್ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಜಸ್ಟ್ 15 ಸೆಕೆಂಡ್ ಕಂಪ್ಲೀಟ್ ಆಗಿದ ತಕ್ಷಣ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಶೋ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ಇನೇಬಲ್ ಅಂತ ಇರುತ್ತಲ್ಲ, ಇನೇಬಲ್ ಸ್ವಿಫ್ಟ್ ಕೀ ಅಂತ ಆ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಮೈಕ್ರೋಸಾಫ್ಟ್ ಅಂತ ಇರುತ್ತಲ್ಲ, ಅದನ್ನು ನೀವೇನು ಮಾಡಬೇಕಾಗುತ್ತೆ, ಇನೇಬಲ್ ಮಾಡ್ಕೊಬೇಕಾಗುತ್ತೆ. ಬಾಟಮಲ್ಲಿ ಇರುವಂಥ ಆಪ್ಷನ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಇನೇಬಲ್ ಮಾಡ್ಕೊಬೇಕಾಗತ್ತೆ ಮೈಕ್ರೋಸಾಫ್ಟ್ ಅನ್ನುವಂಥದ್ದನ್ನು. ನೆಕ್ಸ್ಟ್ ಸೆಲೆಕ್ಟ್ ಸಾಫ್ಟ್ ಕೀ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಸೇಮ್ ಈ ಒಂದು ಮೈಕ್ರೋಸಾಫ್ಟ್ ಅಂತ ಇರುತ್ತಲ್ಲ, ಇದನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರಲ್ಲಿ ಫಿನಿಶ್ ಅಂತ ಇರುತ್ತಲ್ಲ, ಫಿನಿಶ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಫಿನಿಶ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರಲ್ಲಿ ನಾಟ್ ನೋ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಲಾಂಗ್ವೇಜ್ನ ಸೆಟ್ ಮಾಡಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಲಾಂಗ್ವೇಜ್ನ ಸೆಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಲಾಂಗ್ವೇಜಸ್ ಅಂತ ಇರುತ್ತಲ್ಲ, ಲಾಂಗ್ವೇಜಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಲಾಂಗ್ವೇಜಸ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರಿ ಅಂದರೆ ಟಾಪಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ. ಅನೇಕ ಲ್ಯಾಂಗ್ವೇಜಸ್ಗಳಿರುತ್ತೆ. ಇದನ್ನು ಬೇಡ, ನಮಗೆ ಕನ್ನಡ ಬೇಕು. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ನಡ ಅಂತ ಟೈಪ್ ಮಾಡ್ಕೊಬೇಕಾಗತ್ತೆ. KANNADA ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ್ರೆ ಅಂದರೆ ನಿಮಗೆ 3 ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾರೆ ಕನ್ನಡ ಫೋನೆಟಿಕ್ ಕನ್ನಡ ಅಂತ ಇರುತ್ತೆ. ಅದನ್ನು ನೀವೇ ನೋಡೋಕ್ಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು TT4 ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ರೆ ಡೌನ್ಲೋಡ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಕನ್ನಡ ಅಂತ ಟೈಪ್ ಮಾಡ್ಕೊಬೇಕಾಗತ್ತೆ. ಕನ್ನಡ ಇಂಗ್ಲೀಷ್ ಅಂತ ನೀವೇನು ಮಾಡಬೇಕಾಗತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕನ್ನಡ ಇಂಗ್ಲೀಷು ಮತ್ತು ಕನ್ನಡ ಫೋನೆಟಿಕ್ ಎರಡು ಕೂಡ ಇರುತ್ತೆ. ನೆಕ್ಸ್ಟ್ ನೀವು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಈ ಒಂದು ಟೈಪ್ ಮಾಡೋ ಟೈಮ್ನಲ್ಲಿ ವೈಬ್ರೇಟ್ ಆಗಬೇಕು ಅಂದರೆ ಸೌಂಡ್ ಮತ್ತು ವೈಬ್ರೇಟ್ ಬರಬೇಕು ಅಂದರೆ ಟಾಪಲ್ಲಿ ಇನೇಬಲ್ ಆಪ್ಷನ್ ಇರುತ್ತಲ್ಲ, ಅದನ್ನು ನೀವು ಟ್ಯಾಪ್ ಮಾಡಿದ್ರೆ ಸಾಕಾಗುತ್ತೆ ಅಂದರೆ ಟೈಪ್ ಮಾಡೋ ಟೈಮಲ್ಲಿ ಸೌಂಡ್ ಬರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಕಂಪ್ಲೀಟ್ ಫೈನಲ್ಗೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಫೈನಲ್ಗೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅಡಿಷನಲ್ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಕೀಬೋರ್ಡ್ ಇನ್ಪುಟ್ಸ್ ಅಂತ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಅಥವಾ ಅಡಿಷನಲ್ ಸೆಟ್ಟಿಂಗ್ಸ್ ಒಳಗಡೆ ಇರುತ್ತೆ. ಇಲ್ಲಿ ಕರೆಂಟ್ ಕೀಬೋರ್ಡ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ಮೈಕ್ರೋಸಾಫ್ಟ್ ಅಂತ ಇರಬೇಕು. ಬೇರೆ ಇತ್ತು ಅಂತಂದ್ರೆ ಮೈಕ್ರೋಸಾಫ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಅಲ್ಲೇ ಸೆಟ್ ಮಾಡಿರ್ತೀವಿ, ಬಟ್ ಏನಾದರೂ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಅದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಟೈಪ್ ಮಾಡೋದಕ್ಕೆ ಹೋಗಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಿದ್ರೆ ಏನಾಗುತ್ತೆ, ಕನ್ನಡದಲ್ಲಿ ಟೈಪ್ ಆಗುತ್ತೆ. ಈ ಟೈಮಲ್ಲೂ ಕೂಡ ನಿಮಗೆ ಕನ್ನಡದಲ್ಲಿ ಟೈಪ್ ಆಗ್ತಿಲ್ಲ. ಲಾಂಗ್ ಪ್ರೆಸ್ ಮಾಡಿಕೊಂಡು ಸ್ವೈಪ್ ಮಾಡಬೇಕಾಗತ್ತೆ ಲೆಫ್ಟಿಂದ ರೈಟಿಗೆ. ನೀವು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಕನ್ನಡ ಚೇಂಜ್ ಆಗ್ತಿಲ್ಲ ಅಂತಂದರೆ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಲಾಂಗ್ವೇಜ್ ಮೇಲೆ ಟ್ಯಾಪ್ ಮಾಡಿಕೊಂಡು ಇಂಗ್ಲೀಷ್ US ಅಂತ ಇರುತ್ತಲ್ಲ, ಇದನ್ನು ಆಫ್ ಮಾಡಬೇಕಾಗತ್ತೆ. ಎರಡು ಕನ್ನಡ ಅನ್ನೋದು ಇನೇಬಲ್ ಇರಬೇಕಾಗತ್ತೆ, ಮಿಕ್ಕಿದ್ದು ಆಫ್ ಆಗಬೇಕಾಗತ್ತೆ. ಮತ್ತೆ ಬ್ಯಾಕಿಗೆ ಬಂದು ಲಾಂಗ್ ಪ್ರೆಸ್ ಮಾಡ್ಕೊಂಡು ಸ್ವೈಪ್ ಮಾಡಿದ್ರೆ ಅಂದರೆ ಲೆಫ್ಟಿಂದ ರೈಟಿಗೆ ಕನ್ನಡ ಬರುತ್ತೆ. ಮತ್ತೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಂಗ್ಲೀಷ್ ಬರುತ್ತೆ. ಈ ರೀತಿ ಏನಾಗುತ್ತೆ ಅಂದರೆ ಕೀಬೋರ್ಡ್ ಚೇಂಜ್ ಆಗುತ್ತೆ. ಈ ಒಂದು ಕೀಬೋರ್ಡ್ ಚೇಂಜ್ ಆಗಿದ್ದ ನಂತರ ನಾವು ಟೈಪ್ ಯಾವ ರೀತಿ ಮಾಡಬೇಕು ಅಂದರೆ ಕನ್ನಡ ಅಂತ ಟೈಪ್ ಮಾಡಬೇಕು. ಕಾನದನ್ನು ನಾನು ಟೈಪ್ ಮಾಡ್ಕೊಂಡಿದ್ದೀನಿ, ನಾಂದನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ನಾವತ್ತು ಕೊಡಬೇಕು. ನಾವು ಆ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ, ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಇರುತ್ತಲ್ಲ ಅದನ್ನು. ಇದು ನಾಗೆ ಮಾತ್ರ ಅಲ್ಲ,
ಈ ಪಾ ಯಾವುದೇ ಒಂದು ಅಕ್ಷರ ಬರಲಿ ಅದಕ್ಕೆ ಸೇಮ್ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ನಂತರ ನಾ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಒತ್ತಕ್ಷರ ಬರುತ್ತೆ. ನಂತರ ಅಲ್ಲೇ ಇರುತ್ತೆ, ನೀವು ಶೋ ಮಾಡ್ಕೊಂತಾರ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕಾಗುತ್ತೆ, ಅದು ಸೆಲೆಕ್ಟ್ ಆಗುತ್ತೆ. ನಂತರ ನೆಕ್ಸ್ಟ್ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಅಮ್ಮ ಅನ್ನೋದನ್ನ ನಾನಿಲ್ಲಿ ಟೈಪ್ ಮಾಡ್ಕೊತಾ ಇದ್ದೀನಿ. ಆ ಅನ್ನೋದು ನಾರ್ಮಲ್ ಆಗಿ ಎಲ್ಲಿ ಸಿಗುತ್ತೆ ನಿಮಗೆ, ಮಾಗೆ ಮಾವತ್ತು ಕೊಡೋದಕ್ಕೆ ಬರೋದಿಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ. ಮಾನ ಸೆಲೆಕ್ಟ್ ಮಾಡ್ಕೊಂಡು ಅನ್ನೋದು ಫಸ್ಟ್ ಲೇಯರ್ ಸಿಗುತ್ತೆ ನಿಮಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಮಾನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಅಮ್ಮ ಅನ್ನೋದು ಟೈಪ್ ಆಗುತ್ತೆ. ಈ ರೀತಿ ನೀವು ಏನು ಮಾಡ್ಬೋದು ಅಂದರೆ ಒತ್ತಕ್ಷರಗಳನ್ನ ಆ್ಯಡ್ ಮಾಡ್ಕೊಬೋದು. ಮತ್ತು ಇಲ್ಲಿ ನೆಕ್ಸ್ಟ್ ನಾನು ಇನ್ನೊಂದು ನಿಮ್ಮನ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಅಣ್ಣ ಅನ್ನುವಂಥದ್ದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ನಾನೇ ಸಿಗೋದಿಲ್ಲ ಅಂತ. ಇಲ್ಲಿ ನಾ ಪಕ್ಕದಲ್ಲಿ ಜಸ್ಟ್ ಟ್ಯಾಪ್ ಮಾಡಬೇಕಾಗತ್ತೆ. ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ನಿಮಗೆ ಏನೇನು ಕಾಣಿಸಲ್ಲ ಅದೆಲ್ಲವೂ ಕೂಡ ನಿಮಗೆ ಅಲ್ಲಿ ಶೋ ಆಗುತ್ತೆ. ನಾನೇ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಂತ ಇರುತ್ತಲ್ಲ ಫಸ್ಟಲ್ಲೇ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ನಾನೇ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾ ಪಕ್ಕದಲ್ಲಿ ನಾ ಇರುತ್ತೆ, ಮತ್ತೆ ನಾನು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಅಣ್ಣ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ಅಣ್ಣ ಅನ್ನೋದು ಟೈಪ್ ಆಗುತ್ತೆ. ಇದೇ ರೀತಿ ನೀವೇನು ಮಾಡ್ಬೋದು, ತುಂಬಾ ಸಿಂಪಲ್, ನಿಮಗೆ ಬರೋದಕ್ಕೆ ಬರುತ್ತೆ ಅಂದರೆ ಪಕ್ಕ ಇಷ್ಟು ನಿಮಗೆ ಸಾಕಾಗುತ್ತೆ. ನೀವು ಆರಾಮ್ಸೆ ನೀವೇನು ಮಾಡ್ಬೋದು ಅಂದರೆ ಕನ್ನಡ ಟೈಪಿಂಗ್ನ ಮೊಬೈಲಲ್ಲಿ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.